ನನ್ನ ಕ್ಷೇತ್ರ ವ್ಯಾಪ್ತಿಯ ಯರಗನಹಳ್ಳಿ ಹಳೆ ಗ್ರಾಮದಲ್ಲಿ ಅಡುಗೆ ಅನಿಲ ಸೋರಿಕೆಯಿಂದಾಗಿ 4 ಜನ ಮೃತಪಟ್ಟಿರುವಂಥದ್ದು ಈಗಾಗಲೇ ಅದು ಸುದ್ದಿ ಕೂಡ ಆಗಿದೆ. ಆ 4ರ ಅಂತಿಮ ಕ್ರಿಯೆ ಕೂಡ ಇಂದು ಮುಂಜಾನೆ ನಿರ್ವಹಿಸಿ ಕುಟುಂಬದ ಸದಸ್ಯರು ಮರಳಿ ಬಂದಿದ್ದಾರೆ. ಮೂಲತಃ ಅವರು ಕಡೂರು ತಾಲೂಕವರು. ಇಲ್ಲಿ ಕುಮಾರ ಮಡಿವಾಳ ಜನಾಂಗಕ್ಕೆ ಸೇರಿದಂಥವರು. ಅವರು ಇಲ್ಲಿ ಇಸ್ತ್ರಿ ಮಾಡಿ ಅವರ ಜೀವನ ಸಾಗಿಸ್ತಾ ಇದ್ದಂಥದ್ದು. ಅನಿರೀಕ್ಷಿತವಾಗಿ ಆಗಿರುವಂತಹ ಘಟನೆ ನಮಗೆ ಈವರೆಗೂ ಬಂದಿರುವಂಥ ಮಾಹಿತಿ ಅಡುಗೆ ಅನಿಲ ಸೋರಿಕೆಯಿಂದ ಮೃತ ಆಗಿದ್ದಾರೆ ಅಂತ. ಅದು ಯಾವ ರೀತಿ ಆಯಿತು, ಏನಾಯಿತು, ಅದು ಇನ್ನು ತನಿಖೆಯಿಂದ ಹೊರಗೆ ಬರಬೇಕಾಗಿರುವಂಥದ್ದು. ಆದರೆ ಕುಟುಂಬದ 4 ಗಂಡ ಹೆಂಡತಿ ಮಕ್ಕಳು 2 ಮಕ್ಕಳು ಮೃತಪಟ್ಟಿದ್ದಾರೆ. ಆ ಕುಟುಂಬದಲ್ಲಿ ಬೇರೆ ಇನ್ಯಾರೂ ಹಿಂದೆ ಮುಂದೆ ಯಾರೂ ಇಲ್ಲ. ಮೃತಪಟ್ಟ ಕುಮಾರ ಅವರ ತಂದೆ ಕಡೂರಲ್ಲಿ ವಾಸಕ್ಕಿರುವಂಥವ್ರು. ಹೆಂಡತಿಯ ತಂದೆ ತಾಯಿ ಕೂಡ ಬಂದಿದ್ದಾರೆ. ಇಲ್ಲೇ ನಮ್ಮ ಯರಗನಹಳ್ಳಿ ಗ್ರಾಮದಲ್ಲಿ ಒಬ್ಬರು ತಂಗಿ ಇಲ್ಲಿ ವಾಸಕ್ಕಿದ್ದಾರೆ. ಬಿಟ್ಟರೆ ಬೇರೆ ಸಂಬಂಧಿಕರು ಹೆಚ್ಚಾಗಿ ಇಲ್ಲಿಲ್ಲ. ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮೃತಪಟ್ಟ ಎಲ್ಲರಿಗೂ ತಲಾ 3 ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಬರ್ತಾ ಇದ್ದಾರೆ. ಹೆಚ್ಚಿನ ಪರಿಹಾರ ಮತ್ತು ಆ ಕುಟುಂಬದ ಯಾರೂ ಇಲ್ಲ, ಆದರೆ ವಯಸ್ಸಾದಂತಹ ತಂದೆ ಮತ್ತು ಅತ್ತೆ ಮಾವ ಇರೋದು ಅವರ ಮುಂದಿನ ಜೀವನಕ್ಕೆ ಏನಾದರೂ ಅನುಕೂಲ ಆಗುವಂತಹ ಕೆಲಸ ಆಗಲಿ ಅಂತ ನಾವು ಇದು ಮಾಡ್ತೀವಿ. ಭಾಳ ದುಃಖ ತಂದಿರುವಂಥ ಒಂದು ಘಟನೆ. ಯಾಕಂದರೆ ಅನಿಲ ಸೋರಿಕೆ ಆಗಿರೋದ್ರಿಂದ ಮಳೆ ಕೂಡ ಇದ್ದಿದ್ದರಿಂದ ಅವರು ಕಿಟಕಿ ಬಾಗಿಲೆಲ್ಲ ಮುಚ್ಚಾಕಿದ್ರು. ಹಾಗಾಗಿ ಇನ್ನೂ ಪೋಸ್ಟ್ಮಾರ್ಟಮ್ ಅಂತಿಮ ವರದಿ ಬರಬೇಕಾಗಿದೆ. ಅಲ್ಲಿ ಸಾವಿನ ಯಾವ ಕಾರಣ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಾಗಲೇ ಮಹಜರೆಲ್ಲ ಮಾಡಿಸಿದ್ದೀವಿ. ಈಗ ಸರ್ಕಾರದ ವತಿಯಿಂದ ಅನುಕಂಪ ರೀತಿಯಲ್ಲಿ ಏನು ಪರಿಹಾರ ಘೋಷಣೆ ಆಗ್ತದೆ ಅದರ ಆ ಮೂಲಕ, ಯಾಕಂದರೆ ಮೃತಪಟ್ಟಂಥವ್ರಿಗೆ ವಾಪಸ್ಸಂತೂ ತರೋಕ್ಕಾಗಲ್ಲ, ಆದರೆ ಆ ಕುಟುಂಬ ಅವರ ಜೀವನವನ್ನು ಸಾಗಿಸುವಂಥದ್ದಕ್ಕೆ ಒಂದು ಅನುಕೂಲ ಆಗುವಂಥ ಕೆಲಸಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಬೇಡಿಕೆಯನ್ನು ಇಡುತ್ತೇನೆ.